ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡಿವೋರ್ಸ್ ಎಲ್ಲ ಬೇಡ, ಸ್ವಲ್ಪ ದಿವಸ ಆರಾಮಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ನೀನು ಆರಾಮಾಗಿರೋ, ಟೈಮ್ ತಗೋ. ನನಗೆ ಅವಮಾನ ಆದರೂ ಪರವಾಗಿಲ್ಲ. ಅವ್ರ ಹತ್ರ ಇನ್ನೊಂದ್ಸಲ ಹೋಗಿ ಮಾತಾಡಲಾ? ಬೇಡ ಅಣ್ಣ, ನೀನು ಮತ್ತೆ ಅಲ್ಲಿಗೆ ಹೋಗೋದು ಬೇಡ. ಅದೇನಾಗುತ್ತೋ ಕಾದು ನೋಡೋಣ. ರೀ, ಭಾವನಾ ಹೇಳ್ತಿರೋದು ಸರಿಯಾಗೇ ಇದೆ ಅಲ್ವಾ? ಅವಳ ಜೀವನದ ಬಗ್ಗೆ ಅವಳೇ ನಿರ್ಧಾರ ತಗೊಳ್ಳೋದಕ್ಕೆ ಅವಳಿಗೆ ಒಂದು ಸ್ವಲ್ಪ ಸಮಯ ಕೊಡಬೇಕಲ್ವಾ? ನಾನೇನಿಗಿಲ್ಲ ಅಂದೇನೆ, ಆದರೆ ಅವರಿಗೆ ಇವಳು ಒಳ್ಳೆತನನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇಲ್ಲ. ಇಲ್ಲಾಂದರೆ ಡಿವೋರ್ಸ್ ಪೇಪರ್ ಕಳಿಸ್ತಿದ್ರ. ನಾವೇ ನೋಡಿ ಮದುವೆ ಮಾಡಿದರೆ ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳ್ಬೋದಾಗಿತ್ತು. ಏನು ಕರ್ಮನೋ ಗೊತ್ತಿಲ್ಲ. ನಮ್ಮನೆಯಿಂದ ಹೆಣ್ಣು ಕೊಟ್ಟು ಇವಳು ನೆಮ್ಮದಿಯಾಗಿಲ್ಲ, ಅವ್ರ ಮನೆಯಿಂದ ಹೆಣ್ಣು ತಂದು ಅವಳು ನೆಮ್ಮದಿಯಾಗಿಲ್ಲ, ಹರೀಶನು ನೆಮ್ಮದಿಯಾಗಿಲ್ಲ. ನೀನೇನು ಯೋಚನೆ ಮಾಡ್ಬಿಡವನ, ಆ ದೇವರು ಒಂದು ಒಳ್ಳೆ ದಾರಿನ ತೋರಿಸ್ತಾನೆ. ನೀನು ಹೇಳ್ತಿರೋದು ಸರಿಯಾಗಿದೆ ಅಣ್ಣ. ನಾನು ಹೀಗೆ ಸುಮ್ಮನೆ ಕೂತ್ರೆ ನನ್ನ ತಲೆಯಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾನೇ ಇರುತ್ತೆ. ಅದಕ್ಕೆ ನಾನು ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ಯಾವುದಾದ್ರೂ ಗೊತ್ತಿರೋ ಕಂಪನಿನಲ್ಲಿ ಕೆಲಸ ಕೊಡಿಸ್ತೀಯಾ? ಭಾವನಾ, ನೀನು ಯಾಕೆ ಕೆಲ್ಸಕ್ಕೆ ಹೋಗಬೇಕು ಹೇಳು? ನಿನ್ನನ್ನು ನೋಡ್ಕೋತೀನಿ ಅಂತ ನಿನ್ನ ಜವಾಬ್ದಾರಿ ನಿಮ್ಮ ಅಣ್ಣ ತಾನೇ ತಗೊಂಡಿದ್ದಾರೆ. ಅವ್ರು ನೋಡ್ಕೋತಾರೆ ಬಿಡು. ಇಲ್ಲ, ಅದಕ್ಕೆ ನಾನು ಹೀಗೆ ಸುಮ್ಮನೆ ಕೂತ್ಕೊಂಡಿರೋದು ಚೆನ್ನಾಗಿರಲ್ಲ. ಸ್ವಲ್ಪ ಕೆಲಸದ ಕಡೆ ಗಮನ ಕೊಟ್ಟರೆ ನನಗೂ ತಲೆನಲ್ಲಿ ಬರೋ ಯೋಚನೆಗಳು ಕಮ್ಮಿ ಆಗುತ್ತೆ. ಹೌದು ಭಾವನಾ, ಅದು ಸುಮ್ಮನೆ ಕೂತ್ರೆ ತಲೆಯಲ್ಲಿ ಸಾವಿರ ಯೋಚನೆಗಳು ಬಂದ್ಬಿಡುತ್ತೆ. ನನ್ನ ಫ್ರೆಂಡು ಮೊನ್ನೆ ಹೇಳಿದ್ದ, ನಮ್ಮ ಕಂಪ್ನಿನಲ್ಲಿ ಒಂದು ಕೆಲಸ ಖಾಲಿ ಇದೆ ಹೇಳು ಅಂತ. ನಾನು ಫೋನ್ ಮಾಡಿ ಈಗಲೇ ವಿಚಾರಿಸ್ಕೊಂಡ್ಬರ್ತೀನಿ. ಬಂದೆ. ಭಾವನಾ, ನೀನು ಈಗಲೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿರೋದು ನನಗೆ ಯಾಕೋ ಇಷ್ಟನೇ ಆಗ್ತಿಲ್ಲ. ಅಲ್ಲ, ನೀನು ಬಂದು ಇನ್ನೂ 2 ದಿನನೂ ಆಗಲಿಲ್ಲ, ಆಗಲೇ ಕೆಲಸ ಅಂತೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಹೇಳು? ಇನ್ನೊಂದು ಸ್ವಲ್ಪ ದಿನ ಕಾಯ್ಬೋದಲ್ವಾ? ಅದಕ್ಕೆ ನಾವು ಎಷ್ಟೇ ದಿನಕ್ಕಾದರೂ ಆ ಕಡೆಯಿಂದ ಉತ್ತರ ಏನು ಬಂದಿದೆ ಅಂತ ನಮಗಾಗಲೇ ಗೊತ್ತಾಗಿದೆ. ನನ್ನ ಬದುಕನ್ನು ನಾನೇ ನೋಡ್ಕೋಬೇಕಲ್ವಾ? ಭಾವನಾ, ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಅದೇ ನಿಮ್ಮ ತಂಗಿನ ಇವತ್ತೇ ಇಂಟರ್ವ್ಯೂ ಕರ್ಕೊಂಬ ಅಂತ ಹೇಳ. ರೆಡಿ ಆಗ್ತೀಯಾ? ಹೊರಡೋಣ. ಸರಿ ಅಣ್ಣ, ಹಾಗೆ ಮಾಡೋಣ. ರೆಡಿ ಆಗ. ಅದಕ್ಕೆ ನಾನು ಬರ್ತೀನಿ. ಲಕ್ಷ್ಮೀ ನಿವಾಸ